ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಸೈನ್ಸ್. ಇವತ್ತು ಕೂಡ ಎಲ್ಲರಿಗೂ ತುಂಬಾ ಒಂದು ಸಂತೋಷ ಕೊಡುವಂತ, ಖುಷಿ ಕೊಡುವಂತ ವಿಡಿಯೋನ ತಗೊಂಡು ಬಂದಿದ್ದೀನಿ. ಶ್ರಾವಣ ಮಾಸ ಪ್ರಾರಂಭ ಆಗಿದೆ, ಹಾಗೆ ಹಬ್ಬಗಳ ಸಾಲು ಕೂಡ ಪ್ರಾರಂಭ ಆಗಿದೆ. ಸೊ ದಿನನಿತ್ಯವೂ ನಮ್ಮ ಸನಾತನಿಗಳಿಗೆ ಹಬ್ಬವೋ ಹಬ್ಬ, ಹಾಗೆ ಹೆಣ್ಣು ಮಕ್ಕಳಿಗಂತೂ ಸಂಭ್ರಮವೋ ಸಂಭ್ರಮ. ಅದರಲ್ಲೂ ಕೂಡ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಹಾಗಿದ್ರೆ ಬನ್ನಿ, ಈಗ ನಾವು ಇವತ್ತು ಅಂದ್ರೆ ಭೀಮನ ಅಮಾವಾಸ್ಯೆಯಿಂದನೂ ನಮಗೆ ಹಬ್ಬಗಳ ಸಾಲು ಶುರುವಾಗುತ್ತೆ. ಇದಾದ ಮೇಲೆ ನಾಗಚೌತಿ, ನಾಗಪಂಚಮಿ ಹಬ್ಬ, ಇದರ ನಂತರ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ತಾ ಇದ್ದೇವೆ. ವರಮಹಾಲಕ್ಷ್ಮಿ ಹಬ್ಬ ಒಂದು ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದಾರೆ ಎಲ್ರು. ಯಾಕೆ ಅಂದ್ರೆ 2ನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡುವಂಥದ್ದು. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಗುರುವಾರ ಭೀಮನ ಅಮಾವಾಸ್ಯೆ ಬಂದು ಎಷ್ಟೋ ಜನ ಶುಕ್ರವಾರವನ್ನ ಮೊದಲನೇ ಶುಕ್ರವಾರ ಅಂತ ಕನ್ಸಿಡರ್ ಆಗ್ತಾ ಇದೆ. ಆದ್ರೆ ಆ ಅಮಾವಾಸ್ಯೆ ತುಂಬಾ 2 ದಿನದ ಕಾಲ ಬಂದಿರೋದ್ರಿಂದ ಅದನ್ನ ಕನ್ಸಿಡರ್ ಮಾಡಕ್ಕಾಗಲ್ಲ ಅಂತ ಹೇಳಿ ಇದನ್ನೆಲ್ಲ ನಾವು ಏನ್ ಮಾಡ್ತಾ ಇದ್ದಾರೆ, ಆಗಸ್ಟ್ 8ನೇ ತಾರೀಕು ಅಂದ್ರೆ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡಬಹುದು ಅಂತ ಹೇಳಿ ನಿರ್ಧಾರ ಆಗಿದೆ. ಇದು ಎಲ್ಲರಿಗೂ ಗೊತ್ತಿರುವಂತ ಒಂದು ವಿಚಾರ. ಹೀಗಿರುವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನು ಪೂಜೆನಲ್ಲಿ ಒಂದು ಶ್ರೇಷ್ಠವಾದ ವಸ್ತುವನ್ನ ತಗೊಂಡ್ ಬಂದು ಅಮ್ಮನವರಿಗೆ ಅರ್ಪಣೆ ಮಾಡಿ ಅಂತ ಹೇಳಿದೀನಿ ಅಂತ ಹೇಳಿದ್ರೆ, ಯಾವ ವಸ್ತು ಅದು, ಯಾವ ಶ್ರೇಷ್ಠವಾದ ವಸ್ತು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಒಂದಷ್ಟು ಪೂಜೆಯನ್ನ ಮಾಡುವಾಗ ಏನೇನೆಲ್ಲ ತಯಾರಿಯನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಸ್ವಲ್ಪ ನಾವು ಅದ್ರ ಕಡೆ ಗಮನ ಕೊಡೋಣ. ಸಾಮಾನ್ಯವಾಗಿ ಎಲ್ಲರಿಗೂ 99% ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬವನ್ನ ವರ್ಷದಿಂದ ವರ್ಷಕ್ಕೆ ಗ್ರ್ಯಾಂಡ್ ಆಗಿ ಎಲ್ಲರೂ ಮಾಡ್ಕೊಂಡು ಬರ್ತಾ ಇದ್ದೀರಾ. ಹಾಗೇನೆ ಒಂದು ವರ್ಷ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ನೆಕ್ಸ್ಟ್ ಇಯರ್ ಅಲ್ಲಿ ಅದನ್ನ ನಾವು ಸರಿ ಮಾಡ್ಕೊಂಡು ಹೋಗೋಣ. ಹಾಗೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಇದರಲ್ಲಿ ಎಷ್ಟು ಆಸಕ್ತಿ ಇಟ್ಕೊಂಡು ವರ್ಷದಿಂದ ವರ್ಷಕ್ಕೆ ವರಮಹಾಲಕ್ಷ್ಮಿ ಹಬ್ಬವನ್ನ ತುಂಬಾ ವಿಜೃಂಭಣೆಯಿಂದ, ಸಂಭ್ರಮದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ. ಇದರಲ್ಲಿ ನಾನು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಆದ್ರೂ ಕೂಡ ಕೆಲವೊಂದು ಶ್ರೇಷ್ಠವಾದ ವಸ್ತುಗಳು ನೀವು ಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ತಟ್ಟೆಯಲ್ಲಿ ನಾವು ಜೋಡಿಸ್ಕೊಂಡು ಪೂಜೆಗೆ ಕುತ್ಕೊಳ್ಳೋ ಅಂತದ್ದು, ಇದು ಎಲ್ಲವೂ ತುಂಬಾ ವಿಶೇಷತೆನೆ. ಸೊ ಅಮ್ಮನವರ ಮೊದಲು ನಾವು ಅಮ್ಮನವರಿಗೆ ಅಲಂಕಾರ ಮಾಡೋದ್ರಿಂದ ಹಿಡಿದು, ಅಂದ್ರೆ ಕಳಸ ಪ್ರತಿಷ್ಠಾಪನೆ ಮಾಡೋದ್ರಿಂದ ಹಿಡಿದು ನಾವು ಅಮ್ಮನವರನ್ನ ಅಲಂಕಾರವನ್ನ ಮಾಡ್ತಾ ಬರ್ತೀವಿ. ಯಥಾಶಕ್ತಿ ಸಾಮಾನ್ಯ ಸೀರೆಯನ್ನೇ ಉಡಿಸುವಂತದ್ದು. ಅದು ಇಲ್ಲ ಅಂದ್ರೆ ಎಷ್ಟೋ ಜನ ಕಳಸವನ್ನು ಸಹ ಹಾಗೆ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಯಥಾಶಕ್ತಿ ಅಂತಾನೆ ಹೇಳಿರುವಂತದ್ದು. ಹಾಗೆ ಅಮ್ಮನ ಊರಿಗೆ ಅರಿಶಿಣ, ಕುಂಕುಮ, ಬಳೆ, ಮಾಂಗಲ್ಯ ಎಲ್ಲವನ್ನು, ಸೀರೆ, ಬ್ಲೌಸು, ಹೂವು, ಅಲಂಕಾರಗಳು, ಜಡೆ ಎಲ್ಲವನ್ನು ಮಾಡಿರ್ತೀವಿ. ಓಕೆ, ಇದು ಎಲ್ಲವೂ ಶ್ರೇಷ್ಠವಾಗಿ ನಾವು ಅಮ್ಮನವರಿಗೆ ಅಲಂಕಾರವನ್ನ ಮಾಡಿರ್ತೀವಿ. ತಾಯಿ ಮಹಾಲಕ್ಷ್ಮಿಗೆ ಎಷ್ಟು ನಾವು ವಿಜೃಂಭಣೆಯಿಂದ, ಸಂಭ್ರಮದಿಂದ, ವೈಭೋಗದಿಂದ ನಾವು ಅಮ್ಮನವರನ್ನ ಅಲಂಕಾರ ಮಾಡ್ತೀವೋ ಅಷ್ಟು ಸಂತೃಪ್ತಿಗೊಂಡು ಅಮ್ಮನವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬರುತ್ತೆ ಅಂತ ನೋಡಿ. ಎಲ್ಲರಿಗೂ ಒಂದು ಪೂಜೆ ಮಾಡ್ಬೇಕಾದ್ರೆ ನಾವು ಇದನ್ ಮರ್ತ್ಬಿಟ್ವಿ, ಸರಿ ಅರೆ ಮುಂದಿನ ವರ್ಷ ನಾವು ಮಾಡೋಣ, ಇದನ್ ಮಾಡ್ಬೇಕಿತ್ತ, ಅದನ್ ಮಾಡ್ಬೇಕಿತ್ತ. ಎಷ್ಟೋ ಜನ ಶಾಪಿಂಗ್ ಮಾಡ್ಬೇಕಾದ್ರೂ ನಾವ್ ಇದನ್ನ ತರ್ಲಿಲ್ಲ, ಮರ್ತೋದ್ವಿ ಅಂತ ಅನ್ಕೋತಾರೆ. ಮುಂದಿನ ವರ್ಷ ಮಾಡೋಣ ಅನ್ಕೋತಾರೆ. ಅದಕ್ಕೆ ನೀವೇನ್ ಮಾಡಿ, ಒಂದು ವೈಟ್ ಶೀಟ್ ಅಲ್ಲಿ ಏನೇನೆಲ್ಲ ಅಮ್ಮನವರಿಗೆ ನಾವು ಅರ್ಪಣೆ ಮಾಡ್ಬೇಕು ಅಂತ ಹೇಳಿ ಒಂದು ವೈಟ್ ಶೀಟ್ ಅಲ್ಲಿ ನೀವೇ ಎಲ್ಲ ಬರೆದು ಪೂಜೆ ಶುರುವಾಗುತ್ತೆ ಅನ್ನೋ ಟೈಮಲ್ಲಿ ಪಕ್ಕದಲ್ಲಿ ಇಟ್ಕೊಂಡ್ಬಿಡಿ. ಆಗ ನೀವು ಯಾವುದನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಎಷ್ಟೋ ಜನಕ್ಕೆ ಹರಿಬರಿ ಆಗೋದ್ರಿಂದ ಇದನ್ನ ನಾವು ಮರ್ತು ಬಿಡ್ತೀವೇನೋ ಅಂತ ಅನ್ಸುತ್ತೆ. ಸೊ ಸಾಮಾನ್ಯವಾಗಿ ಪೂಜೆಗೆ ನಾವು ಅಮ್ಮನವರಿಗೆ ಅರ್ಪಣೆ ಮಾಡುವಂಥದ್ದು ಏನನ್ನ ಅರ್ಪಣೆ ಮಾಡ್ತೀವಿ, ಕಮಲದ ಬೀಜಗಳನ್ನ ನಾವಿಟ್ಟು ಪೂಜೆ ಮಾಡಿರ್ತೀವಿ. ಗುಲಗಂಜಿಯನ್ನ ಹಾಗೂ ಶಂಖ ಹಾಗೂ ಗೋಮತಿ ಚಕ್ರವನ್ನ
ಕವಡೆಗಳನ್ನ, ಬಳೆ, ಬಿಚ್ಚೋಲೆ, ಚೋವಾಕು ಅಂತ ಕರಿತೀವಿ, ಅಂದ್ರೆ ಬಾಗಿನ ಸಾಮಾನು, ಇದೆಲ್ಲವೂ ಅರಿಶಿಣ, ಕುಂಕುಮ ಎಲ್ಲವನ್ನೂ ನಾವು ಇಟ್ಕೊಂಡಿರ್ತೀವಿ ವಿಶೇಷವಾಗಿ. ಹಾಗೆ ಅಮ್ಮನವರ ಒಂದು ಕಳಸ ಪ್ರತಿಷ್ಠಾಪನೆ ಆದ್ಮೇಲೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡ್ತೀವಿ ಅಲ್ವಾ, ಅದರಲ್ಲೂ ಕೂಡ ತುಂಬಾ ಶ್ರೇಷ್ಠವಾಗಿ ಇರುವಂತದ್ದು ಕಮಲದ ಹೂವು. ಹಾಗೆ ನೈವೇದ್ಯ ಅಂತ ಬಂದಾಗ ಅಮ್ಮನವರಿಗೆ ಎಣ್ಣೆಯಲ್ಲಿ ಕರಿದಂತ ತಿಂಡಿಗಳು, ಅಂದ್ರೆ ತುಂಬಾ ಶ್ರೇಷ್ಠವಾಗಿ ಮಾಡುವಂತ ತಿಂಡಿಗಳನ್ನ ಮಾಡಿರ್ತೀವಿ. ಹಾಗೆ ಮನೆಯಲ್ಲಿ ನಾವು ಮಾಡುವಂತ ಒಂದು ಶ್ರೇಷ್ಠವಾದ ನೈವೇದ್ಯದಲ್ಲಿ ಹಾಲಿನಿಂದ ಮಾಡಿದಂತ ನೈವೇದ್ಯವನ್ನು ಮರಿದಲೇ ಮಾಡಿ ನೀವು. ಹಾಲು ಪಾಯಸ ಇರ್ಬೋದು, ಹಾಲು ಹೋಳಿಗೆ ಇರ್ಬೋದು, ಇದು ಎಲ್ಲವೂ ಅಮ್ಮನವರಿಗೆ ತುಂಬಾ ಶ್ರೇಷ್ಠವಾದಂತ ಒಂದು ನೈವೇದ್ಯ. ಇದು ಎಲ್ಲವನ್ನೂ ಹೊರತುಪಡಿಸಿ ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ ಯಾವ ರೀತಿಯ ಪದ್ಧತಿ ಆಚಾರಗಳಿದೆಯೋ ಅದೇ ರೀತಿ ನೀವು ನೈವೇದ್ಯವನ್ನ ನೀವು ಮಾಡಬಹುದು. ಈಗ ಬನ್ನಿ, ಇಷ್ಟೆಲ್ಲ ಮಾಡುವಾಗ ನಾವು ಅಮ್ಮನವರಿಗೆ ನಾನು ಅವಾಗ್ಲೇ ಹೇಳಿದೆ, ಕಳಸ ಪ್ರತಿಷ್ಠಾಪನೆ ಮಾಡುವಾಗ ನಾವು ಅಮ್ಮನವರಿಗೆ ಸೀರೆಯನ್ನ ಉಡಿಸ್ತೀವಿ, ಅಂದ್ರೆ ರವಿಕೆಯನ್ನ, ಬ್ಲೌಸ್ ಅನ್ನ ಕೂಡ ಅಮ್ಮನವರಿಗೆ ತೊಡಿಸ್ತೀವಿ. ಹಾಗೆ ಜಡೆಯನ್ನು ಹಾಕಿರ್ತೀವಿ ಅಮ್ಮನವರಿಗೆ, ಅರಿಶಿಣ, ಕುಂಕುಮ ಎಲ್ಲವನ್ನು ಕೊಟ್ಟಿರ್ತೀವಿ, ಮಾಂಗಲ್ಯವನ್ನು ಹಾಕಿರ್ತೀವಿ, ಬಳೆಯನ್ನ ಇಡ್ಸಿರ್ತೀವಿ ಅಮ್ಮನವರಿಗೆ. ಎಲ್ಲವನ್ನು ನಾವು ಮಾಡಿರ್ತೀವಿ. ಇಲ್ಲಿ ತುಂಬಾ ಜನ ಮಾಡ್ತಾ ಇದ್ರೆ ಸಂತೋಷ. ಯಾರೆಲ್ಲ ಮರ್ತಿದ್ದೀರಿ, ಇಲ್ಲಿ ನೋಡಿ, ನಾನು ಶ್ರೇಷ್ಠವಾದ ಒಂದು ವಸ್ತು ಅಂತ ಯಾವುದನ್ನ ಹೇಳ್ತಿದ್ದೀನಿ ಅಂದ್ರೆ ಬೆಳ್ಳಿಯ ಕಾಲು ಉಂಗುರ, ಕಾಲು ಸುತ್ತು ಅಂತ ಕರಿತೀವಿ ಅಲ್ವಾ, ಇದನ್ನ ಅಮ್ಮನವರಿಗೆ ನೀವು ಅರ್ಪಣೆ ಮಾಡಿದಷ್ಟು ಅಮ್ಮನವರ ಒಂದು ಅಲಂಕಾರ ಇರ್ಬೋದು, ಆ ಒಂದು ಮಹಾ ಮುತ್ತೈದೆಯ ಒಂದು ಸಂಕೇತ ಇರ್ಬೋದು, ಕಂಪ್ಲೀಟ್ ಆಗತ್ತೆ. ಅಮ್ಮನವರಿಗೆ ಯಾವಾಗ್ಲೂ ನಾವು ಇದನ್ನ ಅರ್ಪಣೆ ಮಾಡಿದಾಗ ತುಂಬಾ ಸಂತೋಷಗೊಳ್ತಾರೆ. ಯಾವಾಗ್ಲೂ ಅಮ್ಮನವರು ಮಹಾವಿಷ್ಣುವಿನ ಜೊತೆಯಲ್ಲೇ ಇರೋಂತವ್ರು. ಹಾಗಿರುವಾಗ ಮಹಾ ಮುತ್ತೈದೆ ಅಂದ್ರೆ ತಾಯಿ ಜಗನ್ಮಾತೆ. ಹೀಗಿರುವಾಗ ಬೆಳ್ಳಿ ಕಾಲುಂಗರವನ್ನು ಮರಿದೆ ಯಾರು ಇಡ್ತೀರೋ ಅಂತವರಿಗೆ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಆಗುವಂಥದ್ದು, ಮನೆಯಲ್ಲಿ ಎಷ್ಟೇ ದಟ್ಟ ದಾರಿದ್ರತನಗಳು ಇದ್ರೂ ನಿವಾರಣೆ ಆಗುವಂಥದ್ದು, ಮನೆಯಲ್ಲಿ ಕೆಟ್ಟ ಚಿಂತೆ, ಕೆಟ್ಟ ಯೋಚನೆಗಳು, ವ್ಯಸನಗಳು ಏನೇ ಇದ್ರೂ ಅದು ನಿವಾರಣೆ ಆಗುವಂಥದ್ದು. ನಾವು ಯಾವುದೇ ಒಂದು ವ್ರತ ಸುಮ್ಮನೆ ಆಚರಣೆ ಅಥವಾ ಯಾರೋ ಬಂದು ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಅಲ್ಲ, ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ವ್ರತಕ್ಕೆ ಅದರದೇ ಆದ ಒಂದು ಅರ್ಥ ಇದೆ. ಯಾರಿಗೆಲ್ಲ ಒಂದು ಹಣದ ಅಭಾವ, ಸಂಕಷ್ಟದಿಂದ ಪರಿಹಾರ, ದಟ್ಟ ದಾರಿದ್ರ್ಯದಿಂದ ಪರಿಹಾರ ಸಿಗಬೇಕು, ನಮ್ಮಲ್ಲೂ ಕೂಡ ಒಂದು ಅಭಿವೃದ್ಧಿ ಆಗ್ಬೇಕು ಅಂತ ಅನ್ಕೊಂಡಿದ್ದೀರೋ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮರಿದೇನೆ ನೀವು ಬೆಳ್ಳಿ ಕಾಲುಂಗರವನ್ನ ಅಮ್ಮನವರ ಪೂಜೆಗೆ ಮತ್ತು ಅಮ್ಮನವರಿಗೆ ಅರ್ಪಣೆ ಮಾಡೋದನ್ನ ಮರಿಲೇಬೇಡಿ. ಈ ಒಂದು ಶ್ರೇಷ್ಠವಾದ ವಸ್ತುವನ್ನ ಅಮ್ಮನವರ ಪೂಜೆಗೆ ನೀವು ಅರ್ಪಣೆ ಮಾಡಿ ನೋಡಿ. ನಂತರ ನಿಮ್ಗೆ ಮನೆಯಲ್ಲಿ ಯಥಾಶಕ್ತಿ ಅಂದ್ರೆ ಬೆಳ್ಳಿಯ ಹೂವುಗಳು, ಬಂಗಾರದ ಹೂವುಗಳು ಎಲ್ಲದರಿಂದನೂ ಅಮ್ಮನವ್ರನ್ನ ಅರ್ಚನೆ ಮಾಡಬಹುದು. ಅದಕ್ಕಿಂತ ಶ್ರೇಷ್ಠವಾದದ್ದು ಕುಂಕುಮ ಅರ್ಚನೆ. ಹಾಗೆ ಹೂವಿನಿಂದ ಅಷ್ಟೋತ್ತರ, ಶತನಾಮಾವಳಿ, ಸಹಸ್ರನಾಮ ಎಲ್ಲವನ್ನೂ ಮಾಡಿ, ಏಕಾರತಿ, ಪಂಚಾರತಿ ಎಲ್ಲವನ್ನೂ ಮಾಡಿ, ನೈವೇದ್ಯ, ಧೂಪ ಎಲ್ಲವನ್ನೂ ತೋರಿಸಿ, ರಾತ್ರಿ ಅಮ್ಮನವರಿಗೆ ಕೆಂಪಾರತಿಯನ್ನು ಮಾಡಿ, ಇಷ್ಟೆಲ್ಲ ನೀವು ವ್ರತವನ್ನ ನೀವು ಸಂಪೂರ್ಣ ಮಾಡಬೇಕಾಗಿರುವಂತದ್ದು. ಇಷ್ಟೆಲ್ಲ ಪೂಜೆ ತುಂಬಾ ವೈಭೋಗದಿಂದ, ವಿಜೃಂಭಣೆಯಿಂದ ಮಾಡಿ. ಆದ್ರೆ ನಾನು ಹೇಳಿದಂತ ಶ್ರೇಷ್ಠವಾದ ವಸ್ತು ಬೆಳ್ಳಿ ಕಾಲುಂಗರ ಅಮ್ಮನವರಿಗೆ, ಅದು ಕೂಡ ಯಥಾಶಕ್ತಿ. ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಏನಿಲ್ಲ. ಕಾಲುಂಗರ ಅಂದ್ರೆ ಕಾಲುಂಗರ ಅಷ್ಟೇ, ಅದು ಚಿಕ್ಕದಾದ್ರೂ ಇರ್ಬೋದು, ದೊಡ್ಡದಾದ್ರೂ ಇರ್ಬೋದು. ನಿಮ್ಮ ನಿಮ್ಮ ಒಂದು ಯಥಾಶಕ್ತಿಯಲ್ಲಿ ಬೆಳ್ಳಿಯ ಕಾಲುಂಗರವನ್ನು ಅಮ್ಮನವರಿಗೆ ಅರ್ಪಣೆ ಮಾಡೋದನ್ನ ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಮುಖಾಂತರ ಎಲ್ಲರಿಗೂ ಈ ಒಂದು ಮಾಹಿತಿ ಸಿಗ್ಲಿ, ಎಲ್ಲರಿಗೂ ಸಂತೋಷ ಆಗ್ಲಿ, ಎಲ್ಲರ ಮನೆಯಲ್ಲೂ ಕೂಡ ಎಲ್ಲ ಕಷ್ಟಗಳು ಪರಿಹಾರವಾಗಲಿ ಅಂತ ಹೇಳಿ ಈ ಒಂದು ವಿಡಿಯೋವನ್ನ ನಾನು ವರಮಹಾಲಕ್ಷ್ಮಿ ವಿಶೇಷವಾಗಿ ತಗೊಂಡು ಬಂದಿದ್ದೀನಿ. ಎಲ್ಲರಿಗೂ ನಾ ಕೊಟ್ಟಂತ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳಿತಾ ಹೋಗ್ಬರ್ಲ. ನಮಸ್ಕಾರ.